ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ತಮ್ಮ ನಿಲುವು ಏನು ಅನ್ನೋದನ್ನ ಅವರು ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಧರ್ಮಸ್ಥಳದ ಪರವಾಗಿ ರಾಮಲಿಂಗಾರೆಡ್ಡಿ ಅವರು ನಿಲ್ತಾ ಇದ್ದಾರೆ. ಈ ವಿಚಾರದಲ್ಲಿ ಧರ್ಮಾಧಿಕಾರಿಗಳ ಹೆಸರನ್ನ ತರಬಾರದು ಅಂತ ಹೇಳ್ತಾರೆ. ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯವನ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬಾರದು, ಧರ್ಮಾಧಿಕಾರಿಗಳ ಹೆಸರನ್ನು ತರಬಾರದು. 14-15 ಕಡೆ ಅಗೆದರು ಬಗೆದರು ಸಾಕ್ಷಿ ಸಿಕ್ಕಿಲ್ಲ ಅಂತ. ಇದು ಭಾಳ ಸುಮಾರು ಒಂದು 13 ವರ್ಷಗಳಿಂದ ಕೂಡ ದಕ್ಷಿಣ ಕನ್ನಡದಲ್ಲಿ ಈ ವಿಚಾರವಾಗಿ ಪರ ವಿರೋಧ ಬೇಕಾಷ್ಟು ಯೂಟ್ಯೂಬರ್ಸು ಸಾರ್ವಜನಿಕರು ಎಲ್ಲ ಮಾತಾಡ್ತಾ ಇದ್ದಾರೆ. ಜನರಲ್ಲಿ ಬೇಕಾಷ್ಟು ಗೊಂದಲ ಇದೆ. ಆಮೇಲೆ ಸೌಜನ್ಯ ಕೊಲೆ CBI ಕೊಟ್ಟರು ಕೂಡ ಯಾರು ಸಾಕ್ಷಿಗಳಿಲ್ಲದೆ ಯಾರಿಗೂ ಕೂಡ ತಪ್ಪಿತಸ್ಥರು ಅಂತ ತೀರ್ಮಾನ ಆಗಲಿಲ್ಲ. ಈಗೇನಾಗಿದೆ, ಸೌಜನ್ಯ ಕೊಲೆಗೂ ನ್ಯಾಯ ಸಿಗಬೇಕು. ಸೌಜನ್ಯ ಕೊಲೆ ಏನಾಯ್ತಲ್ಲ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಕೂಡ ಹೇಳ್ತೀನಿ. ಮತ್ತು ಇದರಲ್ಲಿ ಇತ್ತೀಚೆಗೆ ಮುಸುಕುದಾರಿ ಒಬ್ಬರು ಏನು ಮಾಡಿದ್ರು, ನಾನು ಅನೇಕ ಹೆಣೆಗಳನ್ನು ಹೂತಾಕಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಸ್ಟೇಟ್ಮೆಂಟ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಮಾಡಿದಾಗ ಅದಕ್ಕೆ ಮುಂಚೆ ಸರ್ಕಾರ ಏನು ತೀರ್ಮಾನ ತಗೊಳ್ತಾರೆ, ಇದು 12-13 ವರ್ಷಗಳಿಂದ ವ್ಯಾಪಕವಾಗಿ ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಒಂದು ಕ್ಲಾರಿಟಿ ಬಂದುಬಿಡಲಿ ಅಂತೇಳಿ SIT ಮಾಡಿದ್ರು. SIT ಮಾಡಿದಾಗ ಸ್ವತಃ ಧರ್ಮಸ್ಥಳದವರೇ ವೆಲ್ಕಮ್ ಮಾಡಿದ್ದಾರೆ. ಎಲ್ಲ ವಿರೋಧ ಪಕ್ಷದವರು ಎಲ್ಲ ನಮ್ಮ ಆಡಳಿತ ಪಕ್ಷದವರು ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ದಾರೆ. ಈಗ ಒಂದು SIT ಅವರು 13-14 ಕಡೆ ಅಗದಂಥ ಸಂದರ್ಭದಲ್ಲಿ ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಮಾಧ್ಯಮಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೇಳ್ತಾನೆ ಹೋಗ್ತಾ ಇದ್ದ SIT ಅವರು ಅಗಿತಾನೆ ಹೋಗ್ತಾ ಇದ್ರು. ಇದು ಎಲ್ಲಿವರೆಗೆ ಅಂತ ನಿಲ್ಲಬೇಕಲ್ವ? ಒಂದಲ್ಲ ಒಂದು ಪ್ರಾರಂಭದಲ್ಲಿ ಎಷ್ಟು ಕಡೆ ಹೇಳಿದ್ರು ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಪ್ರಾರಂಭದಲ್ಲಿ 13 ಕಡೆ ಅಂತ ಹೇಳಿದ್ರು, ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಈಗ 17 ಕಡೆ ಅಲ್ಲ. ಈಗ ಪ್ರಶ್ನೆ ಇರೋದು, ಮೊದಲ ದಿನಾನೇ ಈ ನಿಲುವು ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕಿರಲಿಲ್ಲ, ಉಳಿದವರಿಗೆ ಯಾಕಿರಲಿಲ್ಲ, BJPಗೆ ಯಾಕಿರಲಿಲ್ಲ ಅಂತ. BJಪಿಯವರು ಕೂಡ ಹೋರಾಟವನ್ನು ಕಳೆದ 3-4 ದಿನದಿಂದ ಅಗ್ರೆಸಿವ್ ಆಗಿ ಮಾಡ್ತಿದ್ದಾರೆ, ಆಕ್ಟಿವ್ ಪಾರ್ಟಿಸಿಪೆಂಟ್ಗಳಾಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಮುಖವಾಡ ತೆಗೆಸಿ ಮಾಸ್ಕ್ ಮ್ಯಾನ್ದು. BJP ಟಾರ್ಗೆಟ್ ಇಟ್ಕೊಂಡಿದೆ, 3 ಆಯಾಮಗಳ SIT ತನಿಖೆಗೆ ಆಗ್ರಹಿಸ್ತಾ ಇದೆ. SIT ತನಿಖೆ ಭಾಗ 2 ಮಾಡಿ, ನೀವು ಅದ್ರಲ್ಲಿ 3 ಆಯಾಮವನ್ನು ಸೇರಿಸಿ ಅಂತ ಒಟ್ಟಾರೆ ಅಜೆಂಡಾ. ಗುಂಡಿ ಆಗಿಸಿದ್ದು, ಬುರುಡೆ ತಂದಿದ್ದು ಯಾಕೆ, ಎಲ್ಲಿಂದ, ಅನಾಮಿಕನ ಜೊತೆಗೆ ಯಾರೆಲ್ಲ ಇದ್ರು, ಅವ್ರ ಮೇಲೂ ಕೂಡ ಕೇಸ್ ಮಾಡಿ ಅವ್ರನ್ನ ಒಳಗೆ ಹಾಕಿ ಅಂತ ಕೇಳ್ತಾ ಇದ್ದಾರೆ BJP ನಾಯಕರು. ತನಿಖೆ ಆಗಲಿ, ಯಾವುದೇ ಥರ ತನಿಖೆ ಆದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹಿಂದೂ ಕೂಡ. ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಪಪ್ರಚಾರಗಳು ಆಗ್ತಾ ಇದೆ ಅದ್ರ ಬಗ್ಗೆ ಅವರೇನು ಉಲ್ಲೇಖ ಮಾಡಲಿಲ್ಲ. ಆದರೆ ಭಾಳ ನೊಂದ್ಕೊಂಡಿದ್ದಾರೆ, ಅಷ್ಟು ಮಾತ್ರ ಗೊತ್ತಾಗ್ತದೆ. ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೆ. ಈ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಅಸಂಖ್ಯಾತ ಭಕ್ತರೇನಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ಬರಬಾರ್ದು ಅನ್ನುವುದೇ ನಮ್ಮ ಎಲ್ಲರ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೇವೆ. 10 ತಲೆಮಾರುಗಳಿಂದ ಬೆಳೆದು ಬಂದಿರತಕ್ಕಂಥ ಶ್ರದ್ಧೆ, ಆ ಶ್ರದ್ಧಾಭಂಗವನ್ನು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಶ್ರದ್ಧಾಭಂಗದ ಹಿಂದ್ಗಡೆ ಷಡ್ಯಂತ್ರ ಇದೆ. ಹಾಗಾಗಿಯೇ ನಂಬಿಕೆಯನ್ನು ಘಾಸಿಗೊಳಿಸಬೇಕು ಅನ್ನೋದು ಷಡ್ಯಂತ್ರದ ಭಾಗ. ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ. ನಂಬಿಕೆ ಅನ್ನೋ ಬೆಳೆ ಇಲ್ಲದೆ ಇದ್ದರೆ, ಶ್ರದ್ಧೆ ಅನ್ನೋ ಒಂದು ಬೆಳೆ ಇಲ್ಲದೆ ಇದ್ದರೆ ಮತಾಂತರದ ಕಳೆ ಬೆಳೆಯೋಕ್ಕೆ ಸುಲಭ. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ. ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರೆಲ್ಲದರ ಸಮಗ್ರ ತನಿಖೆ ಆಗಲಿ. ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ. ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ, ಸತ್ಯವೇ ಧರ್ಮಸ್ಥಳದ ಜೊತೆಗಿರಬೇಕಾದ್ರೆ ಸತ್ಯಮೇವ. ಇವತ್ತು ಮಂಜುನಾಥ ಸ್ವಾಮಿಗೆ ಅಪಚಾರ ಆಗೋ ರೀತಿಯಲ್ಲಿ, ಧರ್ಮಸ್ಥಳಕ್ಕೆ ಅಪಚಾರ ಆಗೋ ರೀತಿಯಲ್ಲಿ ಕೆಲವರು ಷಡ್ಯಂತ್ರ ಮಾಡ್ತಾಯಿದ್ರು ಅಂಥೇಳಿ ಮೊದಲಿಂದ ಕೂಡ ನಮಗೆ ಸ್ವಲ್ಪ ಅನುಮಾನ ಇತ್ತು. ಆದರೂ SIT ತನಿಖೆ ಮಾಡಿದಾಗ ನಾವು ಅದ್ರ ಬಗ್ಗೆ ಯಾರು ಕೂಡ ನಾವು ಮಾತಾಡಿಲ್ಲ. ಆದರೆ SIT ತನಿಖೆ ಆಗ್ತಾ ಇದ್ದಂಗೆಲ್ಲ ಕೂಡ ಇದರಲ್ಲಿ ಏನೂ ಉರುಳಿಲ್ಲ ಅಂತೇಳಿ ಆಡಳಿತ ಪಕ್ಷದ ಮಂತ್ರಿಗಳೇ ಮಾತಾಡೋಕ್ಕೆ ಶುರು ಮಾಡಿದ್ರು. ನಾವು SIT ತನಿಖೆಗೆ ನಾವು ಅಡ್ಡ ಬರಲಿಲ್ಲ. ನಾವು ಸಹ ಕಾದೆವು. ನ್ಯಾಯ ಅನ್ನೋದು ಇದೇ ಇರಲಿ, ಅನ್ನೋ ಸರಿ ಅನ್ನೋದು ಸತ್ಯಾಂಶ ಹೊರಗೆ ಬರಬೇಕು. ಒಂದು ವೇಳೆ ಅನ್ಯಾಯ ಆಗಿದ್ರೆ ಸತ್ಯಾಂಶ ಹೊರಗೆ ಬರಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವೆಲ್ಲ ಕಾದು. ಆದರೆ ಇವರ ನೆರೇಟಿವ್ ಏನಿದೆ, ಏನು ನೆರೇಟಿವನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ದಿನೇಶ್ ಗುಂಡೂರಾವ್ ಅವರು SITಯ ತನಿಖೆಯು ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಸೂದ್, BJP ನಾಯಕರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ವಿ. ಬಟ್ ಎಲ್ರಿಗೂ ಇರೋ ಪ್ರಶ್ನೆ, ಮೊದಲ ದಿನ ಈ ನಿಲುವು ಯಾಕಿರಲಿಲ್ಲ ಅಂತ. ಗೆದ್ದೆತ್ತಿನ ಬಾಲ ಹಿಡಿತಾ ಇದೆಯಾ BJPಯ ನಾಯಕರ ತಂಡ ಅನ್ನೋದು ಒಂದು ಪ್ರಶ್ನೆ.
ಮಮತಾ, ಇವತ್ತು ಸದನದಲ್ಲಿ ಪರಮೇಶ್ವರ್ ಅವರು ಉತ್ತರ ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ, ಏನು ಉತ್ತರ ಕೊಡ್ತಾರೆ ಅಂತ. ಯಾಕಂದರೆ SIT ಸುಮಾರು 20 ದಿನಗಳಿಂದ ಶವಶೋಧ ಮಾಡ್ತಾ ಇದೆ. ಗಟ್ಟಿಯಾದಂತಹ ಸಾಕ್ಷ್ಯ, ಪುರಾವೆ, ಮಹತ್ವದ ಪುರಾವೆ ಯಾವುದು ಕೂಡ ಸಿಕ್ಕಂಗಿಲ್ಲ. ಆ ಹಿನ್ನೆಲೆಯಲ್ಲಿ ಮುಂದಿನ ನಡೆ ಏನು ಅನ್ನುವಂಥದ್ದು ಒಂದು ಕಡೆ ಗೊಂದಲ. ಈ ಮಧ್ಯೆ BJP ಅವರು ಕೂಡ ಅನಾಮಿಕ ಸುಳ್ಳು ದೂರು ಕೊಟ್ಟಿದ್ದಾನೆ. ಜೊತೆಗೆ ಅವನ ಹಿಂದೆ ತುಂಬ ಜನ ಇದ್ದಾರೆ, ಪಿತೂರಿ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ಅವರೆಲ್ಲರ ವಿರುದ್ಧ ತನಿಖೆ ಮಾಡಬೇಕು, SIT ರಚನೆ ಮಾಡಬೇಕು, ಮತ್ತು ಈಗ SIT ಇದುವರೆಗೆ ಏನು ತನಿಖೆ ಆಗಿದೆ ಅದರ ಮಧ್ಯಂತರ ವರದಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯ. ಧರ್ಮಸ್ಥಳಕ್ಕೂ ಕೂಡ BJP ನಾಯಕರು ಹೋಗಿ ಅಲ್ಲೂ ಕೂಡ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. BJP ಅವರು SIT ರಚನೆ ಮಾಡಿದಾಗ ಸ್ವಾಗತ ಮಾಡಿದ್ರು. ಆದರೆ ಆ ನಂತರ SITಯ ತನಿಖೆ ಗತಿ ಹೋಗ್ತಿದ್ದಂತೆ ಆಕ್ಷೇಪ ವ್ಯಕ್ತಪಡಿಸಕ್ಕೆ ಶುರು ಮಾಡಿದ್ರು. ಯಾಕಂದರೆ ಉದ್ದಕ್ಕೂ 13 ಕಡೆ ಆಯಿತು, ಅನಂತರ 14, 15, 17 ಕಡೆ ಆಗಿದ್ದಾರೆ. 18 ಪಾಯಿಂಟು ಕೂಡ ತೋರಿಸಲಾಗಿದೆ. ಹಾಗಾಗಿ ಎಲ್ಲಿವರೆಗೆ ಆಗಿತ್ತೀರಾ, ಆತ ಎಷ್ಟೋ ಗುಂಡಿಗಳನ್ನ ಹೇಳ್ತಾನೆ, ಹಾಗಂತ ಅಗಿತಾ ಹೋಗ್ತೀರಾ, ಹೇಗೆ SIT ತನಿಖೆ ಹೋಗೋ ರೀತಿ ಇದೆಯಾ, ಈ ರೀತಿ ಎಲ್ಲ ಆಕ್ಷೇಪ ಮಾಡಕ್ಕೆ ಶುರು ಮಾಡಿದ್ರು. ಈ ಮಧ್ಯೆ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಗೊಂದಲ, ಅಪಪ್ರಚಾರ ನಡೀತಿದೆ, ಅದನ್ನು ಕೂಡ ತಡೆ ಹಾಕಬೇಕು. ಇದೆಲ್ಲವನ್ನು ಕೂಡ ಒತ್ತಾಯ ಹಾಕಿ BJP ಈಗ ಸದನದಲ್ಲಿ ಪರಮೇಶ್ವರ್ ಅವರ ಉತ್ತರಕ್ಕೆ ಕಾಯ್ತಾ ಇದೆ. ಈ ಸರ್ಕಾರದ ಮುಂದೆ ಇರುವಂಥ ಗೊಂದಲಗಳು ಸಾಕಷ್ಟು ಇದ್ದಾವೆ. SIT ಮುಂದುವರಿಸಬೇಕಾ ಇಲ್ಲ ಬೇಡವಾ, ಜೊತೆಗೆ ಈಗ ಏನು ತನಿಖೆ ಆಗಿದೆ ಅದರ ಮಧ್ಯಂತರ ವರದಿ ಬಿಡುಗಡೆ ಮಾಡ್ತಾರೆ ಅಥವಾ ಮಾಹಿತಿ ಪಡ್ಕೊಂಡಷ್ಟೇ ಎಷ್ಟು ಕ್ಲಾರಿಟಿ ಬೇಕೋ ಅಷ್ಟು ಕ್ಲಾರಿಟಿಯನ್ನು ಸದನಕ್ಕೆ ಕೊಡ್ತಾರೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೊಂದಲ. ಸದ್ಯಕ್ಕೆ ಪರಮೇಶ್ವರ್ ಅವರು ಸದನಕ್ಕೆ ಬಂದಿದ್ದಾರೆ, ವಿಧಾನಸಭೆಗೆ ಬಂದಿದ್ದಾರೆ. ಇನ್ನೂ ವಿಧಾನಸಭೆ ಆರಂಭ ಆಗಿಲ್ಲ. ಸದ್ಯ ಸ್ಪೀಕರ್ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಈಗಾಗಲೇ ADGP ಸಲೀಂ ಅವರು, DGIGP ಸಲೀಂ ಅವರು ಕೂಡ ವಿಧಾನಸೌಧಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಇನ್ನೇನು CM ಕೂಡ ಬರೋರಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಸದನಕ್ಕೆ ಉತ್ತರ ಕೊಡೋ ಮುನ್ನ CM, DGIGP ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಕ್ಲಾರಿಟಿಗೆ ಬಂದು ಅನಂತರ ಸದನದಲ್ಲಿ ಉತ್ತರ ಕೊಡ್ತಾರೆ. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನು ಸದನದಲ್ಲಿ ಉತ್ತರಕ್ಕೆ ಏನಾದರೂ ಸರಿಯಾಗಿ ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.